ನಿನ್ನೆ ವಿಡಿಯೋದಲ್ಲಿ ನೋಡಿ, ಒಂದು ಮಾತಿದೆ, 21 ಜನ ಮಕ್ಕಳು ಸತ್ತಿದ್ದಾರೆ, ಅವ್ರ ಸಾವಿಗೆ ನಂಗೆ ದುಃಖ ಆಗತ್ತೆ ಅಂತ ಹೇಳಿದಾರ. ಕ್ವೆಶ್ಚನ್ ಪೇಪರ್ ಲೀಕ್ ಇಂದ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರದ ಮಂತ್ರಿಗಳ ಜೊತೆಗೆ, ಬಹಳ ದೊಡ್ಡ ವ್ಯಕ್ತಿಗಳ ಜೊತೆಗೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಯಾಗಿ ನೀವು ನಮ್ಮ ಪರವಾಗಿ ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ನಮ್ಮ ಸಿಇಟಿ ಏನಿದೆ, ಇಡೀ ಭಾರತಕ್ಕೆ ನೀವು ನೋಡಿದ್ರೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಗ್ತಾ ಇತ್ತು. ಸಿಬಿಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಆಯ್ತು ಅಂದ್ರೆ ಇದು ಫ್ರಾಡ್ ಕೂಡ, ಇಟ್ ವಿಲ್ ಬಿ ಡಿಜಿಟಲ್ ಫ್ರಾಡ್. ಇದು ಏನಾಗಿದೆ, ಮೆಡಿಕಲ್ ಎಜುಕೇಶನ್ ಅನ್ನೋದು ಒಂದು ಗ್ಲೋಬಲ್ ಕಮಾಡಿಟಿ ಆಗಿದೆ. ರಾಮ ಭಕ್ತರು ಅಂತ ಕರ್ಕೊಳ್ಳೋರು ರಾಮನ ಹುಂಡಿಗೆ ಹಾಕಿದಂತ ದುಡ್ಡನ್ನೇ ಹೊಡಿತಾರೆ ಅಂತ ಹೇಳಿದ್ರೆ, ಇನ್ನು ಕಂಪ್ಯೂಟರ್ ಟೆಸ್ಟಿಂಗ್ ಅಲ್ಲಿ ಏನೇನೋ ಗೊಂದಲಗಳಾಗ್ತದೆ ನಂಬಕ್ಕಾಗ್ತದೆ. ನಮಸ್ಕಾರ, ಜನಪಥ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ಇಡೀ ದೇಶಾದ್ಯಂತ ಈ ನೀಟ್ ಪರೀಕ್ಷೆಯ ಅಕ್ರಮ ಹಾಗೂ ಹಲವಾರು ಶೈಕ್ಷಣಿಕ ಸಮಸ್ಯೆಗಳನ್ನ ಒಳಗೊಂಡಂತೆ ಇವತ್ತು ದೇಶದೆಲ್ಲೆಡೆ ಏನು ಹೋರಾಟ, ಅದು ವಿದ್ಯಾರ್ಥಿಗಳ ಹೋರಾಟ ಮುಗಿಲಿಬಿದೆ. ಈ ಹಿನ್ನೆಲೆಯಲ್ಲಿ ನಾವು ಫ್ರೀಡಂ ಪಾರ್ಕಿನ ಈ ಹೋರಾಟ ಕೂಡ ಕವರ್ ಮಾಡ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ನಮಗೆ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ VN ರಾಜಶೇಖರ್ ಅವರು ಸಿಕ್ಕಿದ್ರು. ನಿಮ್ಗೆಲ್ಲ ಗೊತ್ತೇ ಇದೆ, ಇವರು ಕಳೆದ 3 ದಶಕಗಳಿಂದ ಶೈಕ್ಷಣಿಕ ಹೋರಾಟದಲ್ಲಿ ಸಕ್ರಿಯವಾಗಿರೋರು. ಇತ್ತೀಚೆಗೆ ಅವರೊಂದು ಆರ್ಟಿಕಲ್ ಕೂಡ ಸಾಕಷ್ಟು ವೈರಲ್ ಆಯ್ತು, ದ ಗ್ರೇಟ್ ನೀಟ್ ಬಿಟ್ರೇಯಲ್ ಅಂತ. ಇವತ್ತು ನೀಟು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರನ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆರ್ಟಿಕಲ್ ಅವರು ಪ್ರಸ್ತುತಪಡಿಸಿದ್ದಾರೆ. ಇದೇ ಒಂದು ಆರ್ಟಿಕಲ್ ಬಗ್ಗೆ, ಅದೊಟ್ಟಿಗೆ ಈಗ ದೇಶದಾದ್ಯಂತ ನಡೀತಿರುವಂತಹ ವಿದ್ಯಾರ್ಥಿ ಹೋರಾಟದ ಬಗ್ಗೆ, ಇನ್ನಿತರ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ನಾವು ಸಂದರ್ಶನ ಮಾಡೋಣ. ಇವಾಗ ಜೊತೆಗೆ VN ರಾಜಶೇಖರ್ ಸರ್ ಇದ್ದಾರೆ. ಸರ್, ಈ ಸಂದರ್ಶನಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ನಾನು ಈಗಾಗಲೇ ಹೇಳಿರೋ ತರ ರಾಜಶೇಖರ್ ಸರ್ ಅವರು ಬರೆದಿರುವಂತ ಈ ಒಂದು ಆರ್ಟಿಕಲ್, ಅದೊಟ್ಟಿಗೆ ಈಗಿನ ಶೈಕ್ಷಣಿಕ ಏನು ಸಮಸ್ಯೆಗಳಿದೆ, ಅದೊಟ್ಟಿಗೆ ಈ ಒಂದು ಹೋರಾಟ, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಸರ್, ಮೊದಲನೇದಾಗಿ ಈಗಿನ ಹೋರಾಟ ಏನು ದೇಶದೆಲ್ಲೆಡೆ ಇವತ್ತು ಬಹಳ ದೊಡ್ಡದಾಗಿ ವಿದ್ಯಾರ್ಥಿ ಹೋರಾಟ ಬೆಳೀತಾ ಇದೆ. ನೀವು ಶೈಕ್ಷಣಿಕ ಹೋರಾಟದಲ್ಲಿ ಸಾಕಷ್ಟು ವರ್ಷಗಳಿಂದ, ನಿಮ್ಮ ಅಭಿಪ್ರಾಯ ಏನು ಸರ್ ಈ ಹೋರಾಟದ ಬಗ್ಗೆ? ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ಪರವಾಗಿ ಜಂತರ್ ಮಂತರ್ನಲ್ಲಿ ಏನು ಬಹಳ ಧೀರೋದಾತ್ತ ಹೋರಾಟ ನಡೆಸ್ತಾ ಇದ್ದಾರೆ ಎಲ್ಲ ನನ್ನ ಎಳೆಯ ವಿದ್ಯಾರ್ಥಿಗಳು, ಯುವಕರಿಗೆ ನಾನು ದೊಡ್ಡ ಸಲ್ಯೂಟ್ ನ ಕೊಡಕ್ಕೆ ಇಷ್ಟಪಡ್ತೀನಿ. ಬಹಳ ಅದ್ಭುತವಾದ ಹೋರಾಟ. ಇವತ್ತು ಜಂತರ್ ಮಂತರ್ನಲ್ಲಿ ಈ ಅಮಾಯಕ ವಿದ್ಯಾರ್ಥಿಗಳ ಮೇಲೆ, ಹೋರಾಟ ನಿರತ ವಿದ್ಯಾರ್ಥಿಗಳ ಮೇಲೆ ಏನು ಪೊಲೀಸ್ನವರು ಮತ್ತೆ ಕೆಲವು ಗೂಂಡಾ ಫೋರ್ಸ್ ಗಳನ್ನ ಕಳಿಸಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ, ಲಾಠಿ ಪ್ರಹಾರ ಮಾಡಿ, ಅಶ್ರುವಾಯುವನ್ನು ಸಿಡಿಸಿದ್ದಾರೆ. ಇವತ್ತು ಪ್ರಜಾತಂತ್ರ ಜಂತರ್ ಮಂತರ್ನಲ್ಲಿ ಕಗ್ಗೊಲೆ ಆಗಿದೆ. ಬರೀ ಜಂತರ್ ಮಂತರ್ನಲ್ಲಿ ಪ್ರಜಾತಂತ್ರ ಕಗ್ಗೊಲೆ ಆಗಿರೋದು ಅಷ್ಟೇ ಅಲ್ಲ, ಇವತ್ತು ಪ್ರಜಾತಂತ್ರ ಉಳಿದಿರೋದು ಜಂತರ್ ಮಂತರ್ನಲ್ಲಿ ಮಾತ್ರ. ಇದು ಹೇಳಕ್ ಇಷ್ಟಪಡ್ತೀನಿ ನಾನು. ಇವತ್ತು ಪ್ರಜಾತಂತ್ರ ಉಳಿದಿರೋದು ಬರೀ ಜಂತರ್ ಮಂತರ್ ಅಷ್ಟೇ ಅಲ್ಲ, ದೇಶದ ಎಲ್ಲ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಇವತ್ತು ಪ್ರಜಾತಂತ್ರ ಉಳಿದಿದೆ. ಅಂದ್ರೆ ಪ್ರಜಾತಂತ್ರದ ಬಹಳ ಮುಖ್ಯ ಏನು ಅಂದ್ರೆ ನಮ್ಮ ವಾಕ್ ಸ್ವಾತಂತ್ರ್ಯ, ಪ್ರತಿಭಟನೆಯ ಸ್ವಾತಂತ್ರ್ಯ, ಪ್ರಶ್ನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ, ಅನ್ಯಾಯ ಮಾಡೋ ಸರ್ಕಾರನ ವಿರೋಧಿಸುವಂಥದ್ದು, ಇದು ಪ್ರಜಾತಂತ್ರ. ಸೊ ಇವತ್ತು ಪ್ರಜಾತಂತ್ರ ರಸ್ತೆಗಳಲ್ಲಿ ಉಳಿದಿದೆ. ಅದಕ್ಕೆ ರಸ್ತೆನಲ್ಲಿ ಉಳಿದಿರ್ತಕ್ಕಂಥ ಪ್ರಜಾತಂತ್ರನ ರಸ್ತೆನಲ್ಲೇ ಇವತ್ತು ಕೇಂದ್ರ ಸರ್ಕಾರ ಕಗ್ಗೊಲೆ ಮಾಡಕ್ಕೆ ಹೊರಟಿದೆ. ಸರ್, ಈಗ ಮುಂದಿನ ಪ್ರಶ್ನೆ, ನಿಮ್ಮ ಆರ್ಟಿಕಲ್ ಹೆಡ್ಡಿಂಗ್ ಹೇಳುತ್ತೆ ಸರ್, ನೀಟು ವಿದ್ಯಾರ್ಥಿ ವಿರೋಧಿ, ಒನ್ ನೇಷನ್ ಒನ್ ಎಕ್ಸಾಮೇ ತಪ್ಪು ಅಂತ ನೀವು ವಾದಿಸ್ತಾ ಇದ್ದೀರಾ. ಸೊ ಈಗ ಸರ್ ನೋಡಿ, ನೀಟ್ ತಂದಿದ್ದೆ 2010ನೇ ಇಸ್ವಿಯಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ. ಅದಾದ್ಮೇಲೆ 2016ನೇ ಇಸ್ವಿಯಲ್ಲಿ ಈ ಒಂದು ಬಿಜೆಪಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರು. ಇವಾಗಿನ ಹೋರಾಟದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಆಗಬೇಕು, ಇದೆಲ್ಲ ಬರ್ತಾ ಇದೆ. ಬಟ್ ನೀಟ್ ನೇ ಅಬಾಲಿಷ್ ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಾ. ಆಮೇಲೆ ಒನ್ ನೇಷನ್ ಒನ್ ಎಕ್ಸಾಮೇ ತಪ್ಪು ಅಂತಿದ್ದೀರಾ, ಯಾಕೆ ಸರ್? ಅಲ್ಲ, ಮೊದಲನೇದಾಗಿ ನೋಡಿ, ಇವತ್ತೇನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಇಡೀ ದೇಶದ ಕೂಗಾಗಿದೆ. ಇದು ಪ್ರಶ್ನೆ ಎಲ್ಲಾ ಹೋರಾಟ ನಿರತ ವಿದ್ಯಾರ್ಥಿಗಳಿಗೆ ಗೊತ್ತು. ಒಬ್ಬ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದ್ರಿಂದಾಗಿ ಇಡೀ ವ್ಯವಸ್ಥೆ ಬದಲಾಗಲ್ಲ, ಗೊತ್ತು. ಆದ್ರೂ ಕೂಡ ಯಾಕೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರಕ್ಕೆ ಒಂದು ಅಕೌಂಟಬಿಲಿಟಿ ಬೇಕು. ನೋಡಿ, ಇಲ್ಲಿ ತನಕ ಕಳೆದ 2 ತಿಂಗಳಿಂದ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಪ್ರಧಾನಮಂತ್ರಿ ಒಂದು ಸೆಲ್ಫಿನಲ್ಲಿ ವಿಡಿಯೋ ಮಾಡಿದ್ದಾರೆ ಹೊರತು ಇಲ್ಲಿ ತನಕ ಯಾರು ಮಾತಾಡ್ತಾ ಇಲ್ಲ. ಅದಾದ್ಮೇಲೆ ಬರೋಣ. ಒಬ್ಬ ಎಜುಕೇಶನ್ ಮಿನಿಸ್ಟರು ರಾಜೀನಾಮೆ ಕೊಡೋದ್ರಿಂದಾಗಿ ವ್ಯವಸ್ಥೆ ಮೂಲಭೂತ ಬದಲಾವಣೆ ಆಗಲ್ಲ, ನಮ್ಗೆ ಗೊತ್ತದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ನೀಟ್ ಏನಿದೆ, ನೀಟೇನೆ ಬಹಳ ದೊಡ್ಡ ಫ್ರಾಡ್. ಅದು ನೀಟ್ ಇಸ್ ಅ ಚೀಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೋಡಿ, 1,20,000 ಚಿಲ್ಲರೆ ಏನು ಮೆಡಿಕಲ್ ಸೀಟ್ಗಳಿದೆ, ಅದರಲ್ಲಿ 71,200 ಚಿಲ್ಲರೆ ಸೀಟ್ಗಳು ಅದು
ರಿಸರ್ವ್ಡ್ ಫಾರ್ ದಿ ರಿಚ್. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ರಿಸರ್ವೇಶನ್ ಯಾವುದು ಅಂದ್ರೆ ಶ್ರೀಮಂತರಿಗಿರೋ ರಿಸರ್ವೇಶನ್. 55% ಆಫ್ ದಿ ಸೀಟ್ಸ್, 71,252 ಸೀಟ್ಗಳು ಶ್ರೀಮಂತರಿಗೆ ಮೀಸಲು. ಅಂದ್ರೆ ಅಲ್ಲಿ 50 ಲಕ್ಷದಿಂದ 3 ಕೋಟಿ ರೂಪಾಯಿ ತನಕ ಸೀಟ್ ಇವತ್ತು ವ್ಯಾಪಾರ ಆಗ್ತಾ ಇದೆ. ಅರೆ ಇವತ್ತು ಸಾಮಾನ್ಯ ವ್ಯಕ್ತಿಗಳಿಗೆ, ನಮ್ಮ ಮಕ್ಕಳು ಅಥವಾ ನಮ್ಮ ಇವತ್ತೇನು ಹೋರಾಟ ಇದ್ದಾರೆ ವಿದ್ಯಾರ್ಥಿಗಳು, ಅವ್ರು ಯಾರು ಕೂಡ ಈ ಸೀಟನ್ನು ತಗೊಳ್ಳೋದಿಕ್ಕಾಗಲ್ಲ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ಬಡವರು, ರೈತರು, ಮಧ್ಯಮ ವರ್ಗದವರೆಗೂ ತಗೊಳಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ನೀವು ಎಂಥದ್ದೇ ನೀಟ್ ನಡೆಸಿ, ಎಂಥದ್ದೇ ಚೆನ್ನಾಗಿರೋ ಎಕ್ಸಾಮ್ ನಡೆಸಿ, ಎಷ್ಟೇ ನೀವು ಫುಲ್ ಪ್ರೂಫ್ ಮಾಡಿದ್ರು ಕೂಡ ಅಂತಿಮವಾಗಿ ದುಡ್ಡಿರೋರೇ ಸೀಟ್ಗಳನ್ನ ಕೊಂಡ್ಕೊಳ್ಳೋದು. ಮೊದಲು ಇದು ಹೋಗ್ಬೇಕು ಒಂದು. ಎರಡನೇದು, ಇವತ್ತು ಈ ಎಕ್ಸಾಮ್ ನ ಕಂಡಕ್ಟ್ ಮಾಡುವಂತ ಒಂದು ಏಜೆನ್ಸಿ ಏನಿದೆ NTA. ಏನ್ NTA ಅದು? ಅದರದ್ದು ಲೋಕಸ್ ಸ್ಟ್ಯಾಂಡಿ ಏನು? ಅದು ಒಂದು ಕೇವಲ ರಿಜಿಸ್ಟರ್ಡ್ ಸೊಸೈಟಿ. ಅದರಲ್ಲಿ ಯಾವ ಶಿಕ್ಷಣ ತಜ್ಞರಿಲ್ಲ, ಅದರಲ್ಲಿ ಶಿಕ್ಷಕರಿಲ್ಲ, ಯಾವುದೇ ರಾಜ್ಯದ ಪ್ರತಿನಿಧಿಗಳಿಲ್ಲ. ಅದರಲ್ಲಿ ಒಂದು ಔಟ್ಸೋರ್ಸ್ ಆಗಿರೋ ಸಂಸ್ಥೆಗೆ ಎಕ್ಸಾಮ್ ನಡ್ಸಕ್ ಕೊಡ್ತಾ ಇದ್ದಾರೆ. ಆದ್ರಿಂದ ನೋಡಿ, ಇದೇ NTA ನಡೆಸಿರೋ ಸರಿ ಸುಮಾರು ಬಹುಶಃ 80 ಎಕ್ಸಾಮ್ಗಳಲ್ವಾ, 80 ಎಕ್ಸಾಮ್ಗಳು ಕ್ವಶನ್ ಪೇಪರ್ ಲೀಕ್ ಅಂತೆ, ಇನ್ನೊಂದು ಹಗರಣ, ಮತ್ತೊಂದು ಹಗರಣದ ಮೇಲೆ ಹಗರಣ. ಅದರಿಂದ ನಾವೇ ಹೇಳ್ತಾ ಇರೋದು, ಈ ಒಂದು NTAನೇ ಇಂಥ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ನಾಲಾಯಕದು. ಇನ್ನು ನೆಕ್ಸ್ಟ್, ಇವತ್ತೇ ನೀಟ್ ಎಕ್ಸಾಮ್ ನ ಮಾಡ್ತಾರೆ. ಇದು ಮಾಡೋದೇನೆ CBSE ಒಂದು ಸಿಲೆಬಸ್ ಅನ್ನ ಇಟ್ಕೊಂಡು. ಆ CBSE ಏನು ಬಹಳ ಅತ್ಯುತ್ತಮ ಸಿಲೆಬಸ್ ಅಂತ ಏನಲ್ಲ. ಅದ್ರ CBSE ಬೋರ್ಡ್ ತಗೊಂಡ್ರೆ ದೇಶದಾದ್ಯಂತ ಬೇರೆ ಬೇರೆ ಸ್ಕೂಲ್ ಬೋರ್ಡ್ಸ್ ಏನಿದೆ, ಅದರಲ್ಲಿ ಉದಾಹರಣೆ ನೀವು ಮಹಾರಾಷ್ಟ್ರ ಬೋರ್ಡ್ ತಗೊಂಡ್ರೆ, ಮಹಾರಾಷ್ಟ್ರ ಬೋರ್ಡ್ ಅಲ್ಲಿ ಒಟ್ಟು ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ CBSE ಇಡೀ ದೇಶದಾದ್ಯಂತ ಏನು ಹುಡುಗರು ಓದ್ತಾರೆ ಅದಕ್ಕಿಂತ ಜಾಸ್ತಿ ಇದೆ. ಸೊ ಅದೇನು ಅತ್ಯುತ್ತಮ ಬೋರ್ಡ್ ಅಲ್ಲ. ಇವಾಗ ಅದ್ರ ಮಾದರಿ ಮೇಲೆ ಕೊಡೋದು ಅಂದ್ರೆ ಎಲ್ಲ ಆಬ್ಜೆಕ್ಟಿವ್ ಟೈಪ್. ಅದಕ್ಕೆ ನಾವು ನೋಡ್ತಾ ಇದೀವಿ, ಮೊನ್ನೆ CBSE ಎಕ್ಸಾಮ್ ಅಲ್ಲೂ ಫ್ರಾಡ್ ಆಗಿದೆ, ನೀಟ್ ಎಕ್ಸಾಮ್ ಅಲ್ಲೂ ಫ್ರಾಡ್ ಆಗಿದೆ. ಅದಕ್ಕೇನೆ ಇದು ಒಂದು ದೇಶಕ್ಕೆ ಒಂದು ಎಕ್ಸಾಮ್ ಅನ್ನೋದೇ ಬಹಳ ದೊಡ್ಡ ಮೋಸ, ಫ್ರಾಡ್ ಇದು. ಯಾಕೆ ಅಂದ್ರೆ ಇವತ್ತು ಭಾರತದಲ್ಲಿ ಒಂದು ಬಹಳ ದೊಡ್ಡ ದೇಶ ಇದೆ, ಸಾಕಷ್ಟು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಸಮಾನತೆಗಳಿವೆ. ಇವಾಗ ಇಡೀ ದೇಶಕ್ಕೆ ಒಂದು ಎಕ್ಸಾಮ್ ನೀವು ಕಂಡಕ್ಟ್ ಮಾಡಿದ್ರೆ ಸಾಮಾನ್ಯ ಜನಗಳು ಅಂದ್ರೆ ಒಬ್ಬ ರೈತನ ಮಗ, ಕಾರ್ಮಿಕರ ಮಕ್ಕಳು ಇವತ್ತು ಈ ನೀಟ್ ಎಕ್ಸಾಮ್ ಪಾಸ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಕೋಚಿಂಗ್ ಬೇಕು. ಇವತ್ತು ನಾನು ಹೇಳ್ತಾ ಇರೋದಲ್ಲ, ಇದು ಜಸ್ಟಿಸ್ AK ರಾಜನ್ ತಮಿಳುನಾಡಲ್ಲಿ ನೀಟ್ ಬಗ್ಗೆನೆ ಅಪಾಯಿಂಟ್ ಮಾಡಿದಂತ ಒಂದು ಕಮಿಷನ್, ಅವ್ರ ವರದಿ ಕೊಟ್ಟಿರೋದು. ಆಮೇಲೆ ಇಂಡಿಯಾ ಟುಡೇನಲ್ಲಿ ಒಂದು ಬಹಳ ಡಿಟೇಲ್ ವರದಿ ಆಯ್ತು. ಆ ಎರಡೂ ಹೇಳೋದೇನು ಅಂದ್ರೆ, ಇವತ್ತು ನೀಟ್ಗೆ ಯಾರು ಎಕ್ಸಾಮ್ ಬರೀತಾರೆ ಅದರಲ್ಲಿ 100ಕ್ಕೆ 98% ವಿದ್ಯಾರ್ಥಿಗಳು, ಅರೆ 22 ಲಕ್ಷದಲ್ಲಿ ಸುಮಾರು 21 ಲಕ್ಷ ಚಿಲ್ಲರೆ ಮಕ್ಕಳು ಇವತ್ತು ಕೋಚಿಂಗ್ ತಗೊಳ್ಳಿದ್ರೆ ನೀಟ್ ಪಾಸ್ ಮಾಡಕ್ ಆಗದೇ ಇಲ್ಲ. ಅದೇ ಕೋಚಿಂಗ್ ಹೋಗ್ಬೇಕು ಅಂದ್ರೆ ಕನಿಷ್ಠ ವರ್ಷಕ್ಕೆ ಅವರು ಕೋಚಿಂಗಿಗೆ ಅಂದ್ರೆ 8 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಎಷ್ಟು ಜನಕ್ಕೆ ಮಾಡಕ್ ಆಗ್ತದೆ? ಯಾರು ಕೊಡ್ತಾರೆ ಇವತ್ತು? ಅಂದ್ರೆ ಇವತ್ತು ಈಗಾಗಲೇ ಒಬ್ಬ ರಿಕ್ಷಾ ಓಡಿಸೋನ ಮಗ ಆಗ್ಲಿ, ಗಾರ್ಮೆಂಟ್ಸ್ ಹೋಗುವಂತ ಒಬ್ಬ ಹೆಣ್ಣು ಮಗಳಾಗ್ಲಿ, ಮನೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಮಗ ಇವತ್ತು ಡಾಕ್ಟರ್ ಆಗೋ ಕನಸು ಕಾಣಕ್ಕಾಗಲ್ಲ. ಆದ್ರಿಂದ ಈ ನೀಟು ಅತ್ಯಂತ ವಿದ್ಯಾರ್ಥಿ ವಿರೋಧಿ, ಬಡವರ ವಿರೋಧಿ, ಕಾರ್ಮಿಕರ ವಿರೋಧಿ, ರೈತ ವಿರೋಧಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈ ಕುಟುಂಬಗಳಿಂದ ಬರ್ತಕ್ಕಂಥ ಮಕ್ಕಳ ವಿರೋಧಿಯಾಗಿದೆ ನೀಟ್ ಇವತ್ತು. ಸರ್, ಇನ್ನೊಂದು ಪ್ರಶ್ನೆ ಬರ್ತಿರೋದು ಈ ಟ್ಯೂಷನ್ ಮಾಫಿಯಾ, ಸರ್, ಕೋಚಿಂಗ್ ಮಾಫಿಯಾ. ಹಲವಾರು ವರದಿಗಳು ಹೇಳ್ತಿರೋದು ಇವತ್ತು ಇನ್ ಕೆಲವೇ ವರ್ಷಗಳಲ್ಲಿ 1 ಲಕ್ಷ ಕೋಟಿ ಅವರು ಬಿಸ್ನೆಸ್ ಇದ್ ಮಾಡ್ತಾರೆ, ಅಂದ್ರೆ ಎಜುಕೇಶನ್ ಬಜೆಟ್ ಗಿಂತ ಹೆಚ್ಚು ಖರ್ಚು ಮಾಡ್ತಾರೆ ಅಂತ. ಇದು NTA ದಲ್ಲಿ ಇರೋರು ತುಂಬಾ ಜನ ಟ್ಯೂಷನ್ ನಡೆಸ್ತಾ ಇದ್ದಾರೆ, ಅಲ್ಲೇ ಲೀಕ್ ಆಗಿರೋದು ಸಹ ಸರ್. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ನೋಡಿ, ಕ್ವಶನ್ ಪೇಪರ್ ಲೀಕ್ ಆಗಿರೋದು ಈ ವರ್ಷ ಬಯಲಿಗೆ ಬಂದಿದೆ. ಅರೆ ಪ್ರತಿ ವರ್ಷ ಕ್ವಶನ್ ಪೇಪರ್ ಲೀಕ್ ಆಗತ್ತೆ. ಕಳೆದ 2 ವರ್ಷದ ಹಿಂದೆ ನಿಮಗೆ ಗೊತ್ತು, ಇದೇ NTA ಎಕ್ಸಾಮ್ ನಡೆಸೋದ್ರಲ್ಲಿ ಎಂತ ದೊಡ್ಡ ಹಗರಣ ಆಯ್ತು ಅಂತ. ಅಂದ್ರೆ 27 ಜನಕ್ಕೆ ಪರ್ಫೆಕ್ಟ್ ಸ್ಕೋರ್, 67 ಜನ ಅಲ್ಲ, 67 ಜನಕ್ಕೆ ಪರ್ಫೆಕ್ಟ್ ಸ್ಕೋರ್, 770ಗೆ 720. ಆಮೇಲೆ 2020
100 ಚಿಲ್ಲರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಬಂದಿರೋ ಮಾರ್ಕ್ಸ್ ಪ್ರಶ್ನಾರ್ಹ. 720ಕ್ಕೆ ಅವ್ರಿಗೆ 718, 719 ಬರಕ್ ಸಾಧ್ಯವೇ ಇಲ್ಲ ನೀಟ್ ಒಂದು ಎಕ್ಸಾಮಿನೇಷನ್ ಅಲ್ಲಿ. ಇದ್ರ ಬಗ್ಗೆ ಏನಾಯ್ತು? ಅವತ್ತು ಕೂಡ ಬೇರೆ ಬೇರೆ ಸೆಂಟರ್ಗಳ ಕ್ವಶನ್ ಪೇಪರ್ ಲೀಕ್ ಆಯ್ತು. ಕೇಂದ್ರ ಸರ್ಕಾರ ಕ್ರಮ ತಗೊಂಡ್ರ? ಯಾಕೆ ಇಷ್ಟು ಸಿಟ್ಟು ಬಂದಿದೆ ವಿದ್ಯಾರ್ಥಿಗಳಿಗೆ ಅಂದ್ರೆ 2 ವರ್ಷದಿಂದ ಏನು ತಪ್ಪಾಯ್ತು, ಹೇಗೆ ಲೀಕ್ ಆಯ್ತು, ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಹೆಚ್ಚು ಕಡಿಮೆ ಅಂತವರೇ ಇವತ್ತು ಇನ್ವಾಲ್ವ್ ಆಗಿದ್ದಾರೆ. ಅದಿವತ್ತು ಬಹಿರಂಗ ಆಗಿದೆ. ಏನ್ ಆಕ್ಷನ್ ತಗೊಂಡಿಲ್ಲ. ಸೊ ಇಲ್ಲಿ ಈ ಒಂದು ನೀಟ್ ಎಕ್ಸಾಮಿನ ಹಿಂದೆನೆ ಒಂದು ಕೋಚಿಂಗ್ ಮಾಫಿಯಾ ಇದೆ. ಬಹಳ ದೊಡ್ಡ ಮಾಫಿಯಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಹಳ ದೊಡ್ಡ ಒಂದು ದುಷ್ಟಕೂಟ ಅದು. ಬರೀ ಕೋಚಿಂಗ್ ದುಷ್ಟಕೂಟ ಅಷ್ಟೇ ಅಲ್ಲ, ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ಗಳೇನಿವೆ ಆ ಒಂದು ದುಷ್ಟಕೂಟ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಬ್ರು ಸೇರ್ಕೊಂಡು ಇವತ್ತು ಈ ಒಂದು ದಂಧೆ ನಡೆಸ್ತಾ ಇದ್ದಾರೆ. ಅದಕ್ಕೆ ನೋಡಿ, ಇದಕ್ಕೆ ಇವರು ಸೀಟ್ಗಳನ್ನ ಮಾರಾಟ ಮಾಡೋದಕ್ಕೆ ಇನ್ನೊಂದು ಉಪಾಯ ಇವರು ಕಂಡುಕೊಂಡಿರೋದು ಪರ್ಸೆಂಟೈಲ್ ಸಿಸ್ಟಮ್. ಪರ್ಸೆಂಟೈಲ್ ಅಂದ್ರೆ ಈಗ ನೋಡಿ 720 ಮಾರ್ಕ್ಸ್ಗೆ ಒಬ್ಬ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ 50% ತೆಗಿಬೇಕು ಅಂದ್ರೆ 360 ಮಾರ್ಕ್ಸ್ ಬರಬೇಕು. ಕಳೆದ ವರ್ಷ ನೀಟ್ನಲ್ಲಿ 720 ಮಾರ್ಕ್ಸ್ಗೆ 720ಗೆ 360 ಮತ್ತು ಅದಕ್ಕಿಂತ ಹೆಚ್ಚಿಗೆ ಬಂದಿರೋ ಎಷ್ಟು ಅಂತ ತಗೊಂಡ್ರೆ ಕೇವಲ 2,93,000 ವಿದ್ಯಾರ್ಥಿಗಳಷ್ಟೇ ಇವ್ರಿಗೆ ಸೀಟ್ ಸಿಗ್ಬೇಕಿತ್ತು. ಆದ್ರೆ ಹೋದ ವರ್ಷ ನೀವು ನೋಡಿದ್ರೆ 13,11,000 ರ್ಯಾಂಕ್ ಬಂದಿರೋ ಹುಡುಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಅಂದ್ರೆ ನೀವು ಮಾರ್ಕ್ಸ್ ನೋಡಿದ್ರೆ 770ಗೆ ಕೇವಲ 114 ಮಾರ್ಕ್ ಬಂದಿದೆ. ಒಬ್ಬ 114 ಮಾರ್ಕ್ ಬಂದವನು ಇವತ್ತು MBBSಗೆ ಸೀಟ್ ಸಿಕ್ಕಿದೆ. ಯಾಕೆ? ಅವ್ನು 40 ಲಕ್ಷ ರೂಪಾಯಿ ಫೀಸ್ ಕೊಟ್ಟಿದ್ದಾನೆ. ಅರೆ ಫೇಲ್ ಆದವರು ಕೂಡ ಡಾಕ್ಟರ್ಗಳಾಗ್ತಾ ಇದ್ದಾರೆ. ಈ ವರ್ಷ PG ಎಂಟ್ರೆನ್ಸ್ ಅಲ್ಲಿ ಅವ್ರು ಮಾಡಿದ್ದೇನಂದ್ರೆ 0% ಅಂದ್ರೆ ನಿನ್ಗೆ 0 ಮಾರ್ಕ್ಸ್ ಬಂದ್ರು ನಿನ್ಗೊಂದು PG ಸೀಟ್ ಕೊಡ್ತೀವಿ ಬಾಪ. ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಸ್ನೇಹಿತರೆ. ಇದು ಪ್ರಶ್ನೆ ಮಾರ್ಕ್ಸ್ ಪ್ರಶ್ನೆ ಅಲ್ಲ. ಇದು ಇವತ್ತು ಡಾಕ್ಟರ್ ಓದೋ ಆಸಕ್ತಿನೇ ಇಲ್ಲ. ಡಾಕ್ಟರ್ ಆಗಬೇಕು ಅಂದ್ರೆ ನನಗೆ ಜನಗಳ ಬಗ್ಗೆ ಕಾಳಜಿ ಬೇಕು, ಬಡವರ ಬಗ್ಗೆ, ರೈತ ಕಾರ್ಮಿಕರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಬೇಕು ನನಗೆ. ಅವ್ರು ನನ್ನ ಚಿಕಿತ್ಸೆ ಮಾಡಬೇಕು, ಸೇವೆ ಮಾಡುವ ಮನೋಭಾವನೆಯನ್ನ ಡಾಕ್ಟರ್ಗಳಾಗವ್ರು. ಈಗ ದುಡ್ಡು ಮಾಡೋರು ಇವತ್ತು ದುಡ್ಡು ಮಾಡೋಕ್ಕೋಸ್ಕರ ಡಾಕ್ಟರ್ ಆಗ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿ, ನಾನು ನೀವು ನಾಳೆ ಪೇಷಂಟ್ಗಳಾದ್ರೆ ನಮ್ಮ ಕತೆ ಏನಿವತ್ತು ಎಂತ ಚಿಂತಾಜನಕ ನೋಡಿ. ಇಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಮತ್ತೆ ಖಾಸಗಿ ಮ್ಯಾನೇಜ್ಮೆಂಟ್ಗಳು ಎರಡು ಜೊತೆಗೆ ಕೈ ಸೇರಿಸ್ಬಿಟ್ಟು ಸರ್ಕಾರದ ಜೊತೆಗೆ ಶಾಮೀಲಾಗಿ, ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ, ಯಾಕಂದ್ರೆ ನೀಟ್ ಎಕ್ಸಾಮ್ ನಡೆಸೋದೇ ಕೇಂದ್ರ ಸರ್ಕಾರ. ಈ 3 ಜನ ಒಂದು ದುಷ್ಟಕೂಟ ಏನ್ ಮಾಡಿದೆ, ಪರ್ಸೆಂಟೈಲ್ ಲೆಕ್ಕ ಅಂದ್ರೆ ಈಗ ಇವ್ರು ಫಿಕ್ಸ್ ಮಾಡಿರೋದು 40% ಅಂತೇಳಿ. ಅಂದ್ರೆ ಅದರ ಅರ್ಥ ಈಗ ನನಗಿಂತ ನಾನು ಪಾಸ್ ಆಗ್ಬೇಕು ಅನ್ನೋದೆಲ್ಲ ಕ್ರೈಟೀರಿಯಾ. ನನಗಿಂತ ಕೆಳಗೆ ಎಷ್ಟು ಜನ ಇದ್ದಾರೆ, 22 ಲಕ್ಷ ಜನ ಎಕ್ಸಾಮ್ ತಗೊಂಡ್ರೆ ನೀವು 40% ಅಂತ ಫಿಕ್ಸ್ ಮಾಡಿದ್ರೆ, ಅರೆ ಯಾವುದೇ ಸಂದರ್ಭದಲ್ಲಿ ನೀವು ತಗೊಂಡ್ರು ಕೂಡ ನನಗಿಂತ ಕನಿಷ್ಠ 50% ವಿದ್ಯಾರ್ಥಿಗಳು, ಅಂದರೆ ಸರಿ ಸುಮಾರು 12 ಲಕ್ಷ ವಿದ್ಯಾರ್ಥಿಗಳು ನನಗಿಂತ ಕೆಳಗೆ ಇದ್ದೇ ಇರ್ತಾರೆ. ಅದಕ್ಕೆ ನಾನು ಎಕ್ಸಾಮ್ ಬರೆದು ಏನೋ ಒಂದು ಗೀಚ್ಬಿಟ್ಟು ಕೊಟ್ಬಿಟ್ಟು ಬಂದ್ರು ಕೂಡ ನನಗೆ ಡಾಕ್ಟರ್ ಆಗ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇದರ ಹಿಂದೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಬಹಳ ದೊಡ್ಡ ದಂಧೆ ಇದೆ, ದೊಡ್ಡ ಬಿಸಿನೆಸ್ ಆಗಿದೆ. ಈಗ ಅವ್ರದ್ದು ಒಂದು ವರದಿ ಇರೋದು 58,000 ಕೋಟಿ ರೂಪಾಯಿ ಅವ್ರದ್ದು ಇವತ್ತು ಬಿಸ್ನೆಸ್ ನಡೀತಾ ಇರೋದು. ಇನ್ನು 2 ವರ್ಷದಲ್ಲಿ 1,30,000 ಕೋಟಿ ಅಂತಾರೆ. ಅಂದ್ರೆ ನಮ್ಮ ಇಡೀ ಎಜುಕೇಶನ್ ಬಜೆಟ್, ಕೇಂದ್ರ ಸರ್ಕಾರದ ಎಜುಕೇಶನ್ಗೆ ಕೊಡೋ ದುಡ್ಡಿಗಿಂತ ಹೆಚ್ಚದು. ಎಂತ ದೊಡ್ಡ ಬಿಸಿನೆಸ್ ಇದು, ಎಂತ ದೊಡ್ಡ ಲಾಬಿ ನೋಡಿ ಇದು. ಇವತ್ತು ಈ ಲಾಬಿಯಿಂದ ಏನಾಗ್ತದೆ, ಇವ್ರ ಹಿತಾಸಕ್ತಿಗೋಸ್ಕರ ಅಮಾಯಕವಾದ 21 ಮಕ್ಕಳು ಜೀವ ಕೊಟ್ಟಿದ್ದಾರೆ. ಎಂತ ನೋವಿನ ವಿಷಯ ಇದು. 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾವಿರಾರು ಜನ ಮಕ್ಕಳು ಇವತ್ತು ಮೆಂಟಲ್ ಡಿಪ್ರೆಷನ್ಗೆ ಹೋಗಿದ್ದಾರೆ. ಇದರ ಬಗ್ಗೆ ಇವತ್ತು ಈ ಕೇಂದ್ರ ಶಿಕ್ಷಣ ಸಚಿವರಾಗ್ಲಿ, ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗ್ಲಿ ಮಾತಾಡ್ತಾ ಇದ್ದಾರ? ನಿನ್ನೆ ವಿಡಿಯೋದಲ್ಲಿ ನೋಡಿ ಒಂದು ಮಾತಿದೆ, 21 ಜನ ಮಕ್ಕಳು ಸತ್ತಿದ್ದಾರೆ, ಅವ್ರ ಸಾವಿಗೆ ನಂಗೆ ದುಃಖ ಆಗತ್ತೆ ಅಂತ ಹೇಳಿದಾರ?
ಯಾರ್ಯಾರ್ದೋ ಹುಟ್ಟುದಬ್ಬಕ್ಕೆಲ್ಲ ವಿಶ್ ಮಾಡ್ತಾರೆ. ಎಂತ ದುರಂತ ನೋಡಿ, ಇಂಥ ಒಬ್ಬ ಪ್ರಧಾನಿ ನಮ್ಮ ದೇಶದಲ್ಲಿರೋದು ಎಂತ ದುರಂತ. ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅವ್ರ ಸಂತಾಪ ಈ 21 ಮಕ್ಕಳ ಪೋಷಕರಿಗೂ ಬೇಕಿಲ್ಲ, ಸಾವಿರಾರು ಜನ ವಿದ್ಯಾರ್ಥಿಗಳಿಗೂ ಇವ್ರ ಅನುಕಂಪದ ಮಾತು ಬೇಕಿಲ್ಲ ನಮಗೆ. ಇವ್ರು ಯಾರು ನಮ್ಗೆ ಅನುಕಂಪ ತೋರ್ಸಕ್ಕೆ? ಇವ್ರು ಯಾರು ನಮ್ಮ ಬಗ್ಗೆ ಮಾತಾಡೋದಕ್ಕೆ? ನಾವು ಕೇಳ್ತಾ ಇರೋದು, ನೀವು ಬಿಜೆಪಿಯ ಪ್ರಧಾನಮಂತ್ರಿ ಅಲ್ಲ, ಇಡೀ ಭಾರತ ದೇಶದ 141 ಕೋಟಿ ಜನಗಳ ಪ್ರಧಾನಮಂತ್ರಿ. ನಿಮ್ಮನ್ನ ನಾವು ಕೆಲ್ಸಕ್ಕೆ ಇಟ್ಕೊಂಡಿದೀವಿ ಪ್ರಧಾನಮಂತ್ರಿಯಾಗಿ. ನೀವು ನಮ್ಮ ಪರವಾಗಿ ಕೆಲಸ ಮಾಡಬೇಕು. ನೀವು ಕೆಲಸ ಮಾಡಬೇಕು, ಜನಗಳ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡ್ಬೇಕು. ನೀವು ಮಾಡ್ತಿಲ್ಲ, ಅದು ನಮ್ಮ ಟೀಕೆ. ಸರ್, ಇವಾಗ ನೀವು ಆಯ್ತು, ಇವಾಗ ನೀಟ್ ನಾವು ಅಬಾಲಿಷ್ ಮಾಡೋಣ, NT ಅಬಾಲಿಷ್ ಮಾಡೋಣ, ಮತ್ತೇನು ಇವಾಗ ಮತ್ತೆ ರಾಜ್ಯಕ್ಕೆ ತಗೊಂಬಂದ್ರೆ ತುಂಬಾ ಜನ ಹೇಳೋದು ರಾಜ್ಯ ಮಟ್ಟದಲ್ಲಿ ನಾವು ಎಕ್ಸಾಮ್ ಮಾಡ್ತೀವಿ ಅಂದ್ರೆ ಅಲ್ಲಿ ಲೀಕ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇವಾಗ ಕರ್ನಾಟಕದಲ್ಲಿ KPSC ಪೇಪರ್ಗಳು ಲೀಕ್ ಆಗುತ್ತೆ, CET ಲೀಕ್ ಆಗ್ಬೋದು, ಇಲ್ಲೂ ಟ್ಯೂಷನ್ ದಂಧೆ ಶುರು ಆಗುತ್ತಲ್ಲ. ಏನ್ ಹಂಗಾರೆ ಇದೇ ಪರಿಹಾರನ? ಅಲ್ಲಿಂದ ಅಲ್ಲಿ ದೊಡ್ಡ ಮಟ್ಟಿಗೆ ಆಗೋದು, ಇವಾಗ ಇಲ್ಲಿ ಕಡಿಮೆ ಮಟ್ಟಿಗೆ ಆಗುತ್ತೆ, ಇದೇ ಪರಿಹಾರನ ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ ನೋಡಿ, ಕ್ವಶನ್ ಪೇಪರ್ ಈಗ ವ್ಯವಸ್ಥೆನೇ ಭ್ರಷ್ಟ ಆಗ್ಬಿಟ್ಟಿದೆ. ಇದರ ಹಿಂದೆ ನೋಡಿ, ಈ ಕ್ವಶನ್ ಪೇಪರ್ ಲೀಕ್ ಇಂದ ಯಾರಿದ್ದಾರೆ? ಈಗ ಪ್ರಧಾನಮಂತ್ರಿಗಳು ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿನ ವರ್ಗಾವಣೆ ಮಾಡಿದ್ದಾರೆ. ಫಾಸ್ಟ್ ಕೋರ್ಟ್ ಟ್ರ್ಯಾಕ್ಗಳನ್ನ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರಿಗೋ ಒಬ್ಬ ಟೀಚರ್ಗೋ ಯಾರಿಗೋ ಹಿಡಿದ್ಬಿಟ್ಟು ಶಿಕ್ಷೆ ಕೊಡ್ತಾರೆ. ಅವರ ಕ್ವಶನ್ ಪೇಪರ್ ಲೀಕಿನ ಹಿಂದೆ ಬಹಳ ದೊಡ್ಡ ಶಕ್ತಿಗಳಿವೆ. ಅವ್ರಿಗೆ ಸಂಪೂರ್ಣ ರಾಜಕೀಯ ಬೆಂಬಲ ಇದೆ. ರಾಜಕೀಯ ಬೆಂಬಲ ಕೊಟ್ಟುಬಿಟ್ಟು ಅವ್ರಿಗೆ ಪುಷ್ಟಿ ಕೊಡ್ತಾ ಇದ್ದಾರೆ. ನೀವು ನೋಡಿ, ಕ್ವಶನ್ ಪೇಪರ್ ಲೀಕ್ ಇಂದ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರದ ಮಂತ್ರಿಗಳ ಜೊತೆಗೆ, ಬಹಳ ದೊಡ್ಡ ವ್ಯಕ್ತಿಗಳ ಜೊತೆಗೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದಾರೆ. ಇವರ ಶ್ರೀರಕ್ಷೆ ಸಿಗ್ತಿದೆ ಅವರಿಗೆ. ಇವ್ರಿಗೆ ಈ ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು, ಅಂದ್ರೆ ಆಳುವ ರಾಜಕೀಯ ಪಕ್ಷದ ಕೃಪಾಪೋಷಿತರು ಇರಲ್ಲ, ಅವರ ಬೆಂಬಲ ಇದೆ ಅವರಿಗೆಲ್ಲ. ಅದು ನಮ್ಗೆ ಗೊತ್ತಿರೋ ವಿಷಯ. ಇಲ್ಲಿ ಇವತ್ತು ರಾಜ್ಯಗಳಲ್ಲಿ ಬಂದರೂ ಕೂಡ CET ನಲ್ಲೂ ಕೂಡ ಇದಾಗಬಹುದು, ನಾನು ಆಗಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನಮ್ಮ CET ಏನಿದೆ, ಇಡೀ ಭಾರತಕ್ಕೆ ನೀವು ನೋಡಿದ್ರೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಗ್ತಾ ಇತ್ತು. CET ಏನೇ ಲೋಪದೋಷ ಇದ್ರು ಅಷ್ಟು ಮಟ್ಟಿಗೆ ಚೆನ್ನಾಗಿ ಆಗ್ತಾ ಇತ್ತು. ಇಲ್ಲಿ ಇವತ್ತು ಕೂಡ ಸರ್ಕಾರಿ ಕೋಟಾದ ಮೆಡಿಕಲ್ ಸೀಟ್ಗಳೇನಿದೆ ಅದರಲ್ಲಿ 15% ಸೀಟ್ ಮಾತ್ರ ಆಲ್ ಇಂಡಿಯಾ ಕೋಟಾಗೆ ಹೋದ್ರೆ, ಉಳಿದ 85% ಸೀಟನ್ನು ತುಂಬೋದು ಆ ರಾಜ್ಯಗಳೇನೆ. 85% ರಾಜ್ಯದ ಸೀಟನೆ. ಹಾಗಿದ್ಮೇಲೆ ಆಲ್ ಇಂಡಿಯಾ ಎಕ್ಸಾಮ್ ಯಾಕೆ ಬೇಕು? ಇದಕ್ಕೆ ಆಲ್ ಇಂಡಿಯಾ ಎಕ್ಸಾಮ್ ಬೇಕಾಗಿರೋದು ಸರ್ಕಾರಿ ಕೋಟಾ ಸೀಟ್ ತುಂಬೋದಕ್ಕಲ್ಲ, ಖಾಸಗಿ ಮ್ಯಾನೇಜ್ಮೆಂಟ್ಗಳ ಸೀಟು ದುಡ್ಡಿಗೆ ವ್ಯಾಪಾರ ಆಗ್ತದೆ, ಅದಕ್ಕೆ ನೀಟ್ ಬೇಕು ಅವ್ರಿಗೆ. ಇಲ್ಲಿ ಮೂರನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ರಾಜ್ಯಕ್ಕೆ ಸೀಮಿತ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದ ವಿದ್ಯಾರ್ಥಿಗಳು ತಗೊಳ್ಳೋರ ಸಂಖ್ಯೆನೂ ಕಡಿಮೆ ಇರ್ತದೆ. ಅಷ್ಟು ಸ್ಟಿಫ್ ಪೈಪೋಟಿ ಇರೋದಿಲ್ಲ, ಕಾಂಪಿಟೇಷನ್ ಇರೋದಿಲ್ಲ. ಕರೆಕ್ಟ್. ಈಗ ನೋಡಿ, ಆಗಿರೋದೇ ನೀಟ್ ಎಕ್ಸಾಮ್ ಇವ್ರು ತಂದಿದ್ದೆ ಉದ್ದೇಶ ಏನು ಅಂದ್ರೆ, ನೀಟು ಹೇಳ್ಬೇಕು ಅಂದ್ರೆ ಮುಂಚೆ ನೋಡಿ, ಮೆಡಿಕಲ್ ಶಿಕ್ಷಣದಲ್ಲಿ ನಮ್ಮ PUC ಮಾರ್ಕ್ಸಿನ ಆಧಾರದ ಮೇಲೆ ಸೀಟ್ಗಳನ್ನ ಕೊಡೋರು. ನನ್ ಕೇಳಿದ್ರೆ ಅದಕ್ಕೆ ಸರಿಯಾಗಿತ್ತು, ಅದು ಕರೆಕ್ಟ್ ಆಗಿತ್ತು, ಚೆನ್ನಾಗಿತ್ತು. ಈ ಖಾಸಗಿ ಮೆಡಿಕಲ್ ಕಾಲೇಜುಗಳು ಬಹಳ ಮುಖ್ಯವಾಗಿ 1991ರ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿ ಬಂದ ಮೇಲೆ ಖಾಸಗಿ ಮೆಡಿಕಲ್ ಕಾಲೇಜುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬರೋದಕ್ಕೆ ಪ್ರಾರಂಭ ಆಯಿತು. ಆಗ ಇವರಿಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ಗಳನ್ನ ಮಾರಾಟ ಮಾಡೋದಕ್ಕೆ ಇವರಿಗೆ ಕರ್ನಾಟಕದ ಒಳಗಡೆ ವಿದ್ಯಾರ್ಥಿಗಳು ಅಂದ್ರೆ ಗಿರಾಕಿಗಳಿಗೆ ಸಿಗ್ತಾ ಇರಲಿಲ್ಲ. ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಇವತ್ತು ಅವ್ರದ್ದು ಬೋರ್ಡೇ ಬೇರೆ. ಈಗ ಅದಕ್ಕೊಂದು ಕಾಮನ್ ಬೇಕು ಅಂತೇಳಿ CET ಅಂತ ತಗೊಂಡ್ಬಂದ್ರು. ನನಗೆ CET ಹಾಕಬೇಕು. CET ತಂದಿದ್ದೇನೆ ನಮ್ಮ ರಾಜ್ಯದ ಮೆಡಿಕಲ್ ಕಾಲೇಜ್ ಸೀಟ್ಗಳನ್ನ, ಅದೇ ಇವತ್ತು ಮೆಡಿಕಲ್ ಎಜುಕೇಶನ್ ಅನ್ನ ಒಂದು ರಾಷ್ಟ್ರೀಯ ಮಾರುಕಟ್ಟೆಯ ಸರಕನ್ನಾಗಿ ಮಾಡೋದಕ್ಕೆ CET ಬಂತು. ಆದ್ರೆ 2000 ನಂತರ ಏನಾಯ್ತು, ಈ ಖಾಸಗಿ ಮೆಡಿಕಲ್ ಕಾಲೇಜು ಮುಂಚೆ ಹೆಚ್ಚು ಸೌತ್ ಇಂಡಿಯಾದಲ್ಲಿತ್ತು, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಬರಕ್ ಸ್ಟಾರ್ಟ್ ಆಯ್ತು. ಒಂದು ರೀತಿ ನಾಯಕೋಳ ತರ ಬಂತು ಖಾಸಗಿ ಮೆಡಿಕಲ್ ಕಾಲೇಜುಗಳು, ಜೊತೆಗೆ ಡೀಮ್ಡ್ ಯೂನಿವರ್ಸಿಟಿಗಳು. ಅವರು ಯಾವ ಕಟ್ಟುಪಾಡು ಇಲ್ಲ ಡೀಮ್ಡ್ ಮೆಡಿಕಲ್ ಕಾಲೇಜುಗಳಿಗೆ. 10,000 ಸೀಟ್ಗಳು, ಅವ್ರದೇ ಸೀಟ್ಗಳು. ಅಲ್ಲಿ ಸೀಟ್ಗಳ ಕೋಟ್ಯಾಂತರ ರೂಪಾಯಿ ಮಾರಾಟ ನಡೀತಾ ಇದೆ ಅವತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ. ಇವೆಲ್ಲ ಬಂದ ಮೇಲೆ ಏನಾಯ್ತು, ಇವ್ರಿಗೆ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಗಿರಾಕಿಗಳು ಸಿಗ್ತಾ ಇರಲಿಲ್ಲ.
ಅದಕ್ಕೆ ನೀಟ್ ತಗೊಂಬಂದು ನೀಟ್ ಇವತ್ತು ಬಂದ ಮೇಲೆ ಏನಾಗಿದೆ, ಮೆಡಿಕಲ್ ಎಜುಕೇಶನ್ ಅನ್ನೋದು ಒಂದು ಗ್ಲೋಬಲ್ ಕಮಾಡಿಟಿ ಆಗಿದೆ. ಅದಕ್ಕೆ ಈ ನೀಟು ಪ್ರಪಂಚದಾದ್ಯಂತ 14 ಸೆಂಟರ್ಗಳಲ್ಲಿ ನೀಟ್ ಎಕ್ಸಾಮ್ ನಡೀತದೆ. ಯಾರು ಇವತ್ತು ಸೌತ್ ಈಸ್ಟ್ ಏಷ್ಯಾ ಆಗಲಿ, ಆಫ್ರಿಕಾ, ದುಬೈ, ಇರಾನು, ಈ ತರ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಮೆಡಿಕಲ್ ಸೀಟ್ಗಳನ್ನ ತಗೋತಾ ಇದ್ದಾರೆ. ಇದು ಆಗಿರೋದು. ಸರ್ ನೆಕ್ಸ್ಟ್ ಸರ್, ಇವಾಗ ಇನ್ನೊಂದು ಸರ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ತುಂಬಾ ಕಡಿಮೆ ಬರ್ತಾ ಇರೋದು. ಆದ್ರೆ ನಿಮ್ಮ ವರದಿಯಲ್ಲಿ ನಾನು ನೋಡ್ತಿರೋದು ಆಲ್ಮೋಸ್ಟ್ 1000% ಇನ್ಕ್ರೀಸ್ ಇನ್ ಪ್ರೈವೇಟ್ ಕಾಲೇಜಸ್ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಅಂದ್ರೆ ಇತ್ತೀಚೆಗೆ ಈ ಸರ್ಕಾರ ಬಂದ್ಮೇಲೆ ಇವು ಸರ್ಕಾರ ವಾದಿಸೋದು ಇಲ್ಲ, ಅವಾಗ 500 ಕಾಲೇಜ್ ಇತ್ತು, ಇವಾಗ 800 ಮಾಡಿದೀವಿ, ನಾವು ಹೆಚ್ಚೆಚ್ಚು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಟ್ಟಿದೀವಿ ಅಂತ ವಾದಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಆಕ್ಚುಲಿ ನೋಡಿ, ಈ ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳು ಬಂದಿದ್ದು ಕೂಡ ನಮ್ಮೆಲ್ಲರ ಹೋರಾಟದಿಂದಾಗಿ. ಕರ್ನಾಟಕದಲ್ಲಿ ನೀವು ತಗೊಂಡ್ರೆ ನನಗೆ ನೆನಪಿರಂಗೆ ಸರಿ ಸುಮಾರು 2004-5ನೇ ಇಸ್ವಿ ತನಕ ಕರ್ನಾಟಕದಲ್ಲಿ ಇದ್ದಿದ್ದು 2005 ತನಕ ನೋಡಿ, 2005 ತನಕ ಕರ್ನಾಟಕದಲ್ಲಿ ಇದ್ದಿದ್ದು ಕೇವಲ 4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳು. ಪ್ರೈವೇಟ್ ಕಾಲೇಜುಗಳು ಮೋಸ್ಟ್ಲಿ 25 ಏನೋ ಇತ್ತು. ನಮ್ಮ ಹೋರಾಟ ಒತ್ತಾಯದಿಂದಾಗಿ ಏನಾಯ್ತು ಅಂದ್ರೆ ಇವತ್ತು ಹೆಚ್ಚುವರಿ ಮೆಡಿಕಲ್ ಕಾಲೇಜುಗಳು ಬಂದಿವೆ. ನಮ್ಮ ಹೋರಾಟ, ನಮ್ಮ ಶಿಕ್ಷಣ ಉಳಿಸಿ ಸಮಿತಿ ಹಾಗೆ ನಮ್ಮ ವಿದ್ಯಾರ್ಥಿ ಸಂಘಟನೆಗಳು ಅವರ ಹೋರಾಟದಿಂದಾಗಿ ಆಗಿದ್ದು. ಇಲ್ಲಿ ನಾವೇ ನಮ್ಮ ಲೇಖನದಲ್ಲಿ ಹೇಳಿದ್ದೀವಿ, ಜಾಗತೀಕರಣ 91 ಜಾಗತೀಕರಣ ನೀತಿ. ಅದಕ್ಕೆ ಮುಂಚೆ ಎಷ್ಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇತ್ತು, ಎಷ್ಟು ಖಾಸಗಿ ಮೆಡಿಕಲ್ ಕಾಲೇಜ್ ಇತ್ತು 91ನೇ ಇಸ್ವಿಗೆ ಮುಂಚೆ. 91ನೇ ಇಸ್ವಿಯ ನಂತರ ನೀವು ತಗೊಂಡ್ರೆ 91ನೇ ಇಸ್ವಿಯ ನಂತರ ಖಾಸಗಿ ಮೆಡಿಕಲ್ ಕಾಲೇಜ್ಗಳು 960% ಬೆಳೆದಿವೆ. ಅಂದ್ರೆ 110 ಕಾಲೇಜ್ ಇದ್ದಿದ್ದು ಇವತ್ತು ಎಷ್ಟಿದೆ, ಅದರಲ್ಲಿ ಸುಮಾರು 300 ಚಿಲ್ಲರೆ ಕಾಲೇಜುಗಳು ಬಂದಿವೆ. ಈಗ ಸರ್ಕಾರಿ ಕಾಲೇಜುಗಳು ತಗೊಂಡ್ರೆ ಅದು ಕೇವಲ 300%. ಅಂದ್ರೆ ಇನ್ಕ್ರೀಸ್ ಮಾರ್ಜಿನಲ್ಲು ಅದು ಆಗಿರೋದು ನಮ್ಮ ಹೋರಾಟದ ಒತ್ತಾಯದಿಂದ. ಅದಕ್ಕೆ ನಾವು ಹೇಳೋದೇನು ಅಂದ್ರೆ ಇವತ್ತು ಹೆಚ್ಚೆಚ್ಚು ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಬೇಕು, ಸರ್ಕಾರಿ ಆಸ್ಪತ್ರೆಗಳು ಬೇಕು. ಯಾಕಂದ್ರೆ ಬಡವರು, ಮಧ್ಯಮ ವರ್ಗದ ಜನ ಇವತ್ತಿಗೂ ಹೋಗೋದು ಸರ್ಕಾರಿ ಕಾಲೇಜುಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಬೇಕು ಅವ್ರಿಗೆ. ನೆಕ್ಸ್ಟ್ ಸರ್, ಇವಾಗ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಮಾಡ್ತೀವಿ ನೆಕ್ಸ್ಟ್ ವರ್ಷದಿಂದ, ಏನು ಸಮಸ್ಯೆನೇ ಆಗಲ್ಲ, ಎಲ್ಲ ಪ್ಯೂರ್ ಫೇರ್ ಅನ್ನು ನಡೆಯುತ್ತೆ. ಸೊ ಕ್ವಶನ್ ಪೇಪರ್ ಏನು ಮ್ಯಾನ್ಯುಯಲಿ ಫಿಸಿಕಲಿ ಮೂವ್ಮೆಂಟ್ ಏನು ಇರೋದಿಲ್ಲ ಅಂತ ವಾದಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? CBT ಎಕ್ಸಾಮ್ ನೋಡಿ, ಇದು ನನ್ನ ಅಭಿಪ್ರಾಯ ಅಷ್ಟಲ್ಲ, ಜನಗಳು ಮಾತಾಡ್ಕೋತಾ ಇದ್ದಿದ್ದೇನೆ. ಈ ಸಲ ಏನು ನೀಟ್ ಪರೀಕ್ಷೆಯ ಲೀಕ್ ಬಹಿರಂಗ ಆಯ್ತು, ನಮಗೆಲ್ಲ ಬಂದಿದ್ದ ಪ್ರಶ್ನೆ. ಯಾಕಂದ್ರೆ ಬಹಿರಂಗ ಆಗಿ ಹಿಂಗಾಗಿದೆ ಅಂತ ಎಕ್ಸಾಮ್ ಕ್ಯಾನ್ಸಲ್ ಆಗ್ತಿದ್ದಂಗೆನೆ 1-2 ದಿನದಲ್ಲೇನೆ ಎಜುಕೇಶನ್ ಮಿನಿಸ್ಟರ್ ಮಾತಾಡಿದ್ರು CBT ತಂದ್ಬಿಡ್ತೀವಿ ಅಂದ್ರೆ ಕಂಪ್ಯೂಟರೈಸ್ ಬೇಸ್ಡ್ ಟೆಸ್ಟಿಂಗ್. ಅರೆ ಪೆನ್ ಪೇಪರ್ ಮೇಲೆ OMR ಶೀಟೇ ಇರಲ್ಲ, ಕಂಪ್ಯೂಟರ್ ಮುಂದೆ ಕೂತು ಮಾಡೋದು. ನಮಗೆಲ್ಲ ಬಂದಿದ್ದ ಅನುಮಾನನೇ. ಹಾಗೆ ನೀಟ್ ಲೀಕಿನ ಹಿಂದೆ ಹುನ್ನಾರ ಇದೇನಾಗಿದ್ರೆ ನಿಮ್ದು, ಕೇಂದ್ರ ಸರ್ಕಾರ ಉತ್ತರಿಸಬೇಕು ಇದಕ್ಕೆ. ಅರೆ ಬೇಕು ಅಂತಾನೆ ನೀವು ಲೀಕ್ ಮಾಡಿ ಪೇಪರ್ನ ಜನಗಳಿಂದ ಸ್ಯಾಂಕ್ಷನ್ ತಗೊಂಡು CBT ಮಾಡಕ್ ಹೊಟ್ಟಿದ್ದೀರಾ. ಬಿಟ್ಟು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಆಯ್ತು ಅಂದ್ರೆ ಇದು ಫ್ರಾಡು ಕೂಡ, ಇಟ್ ವಿಲ್ ಬಿ ಡಿಜಿಟಲ್ ಫ್ರಾಡ್. ಇದು ಅರೆ ಇದು ಯಾರ ಕೈಗೂ ಸಿಗಲ್ಲ, ಕಣ್ಗೂ ಕಾಣಿಸಲ್ಲ. ಇವತ್ತೇ ನಾವು ಕೇಳ್ತಾ ಇದೀವಿ ನಮ್ಮ ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ಆಗತ್ತೆ, EVM ಮ್ಯಾನಿಪುಲೇಷನ್ ಆಗತ್ತೆ ಅಂತ ಗೊತ್ತಿಲ್ಲ ನಮಗೆ. ಹಿಂಗೆ ಆಗ್ಬೋದು. ಇದು ಒಂದು ಕಡೆ. ಇನ್ನೊಂದು ಕಡೆ ಇವತ್ತು ಈ CBT ಟೆಸ್ಟ್ಗಳಾದ್ರೆ ಪರ್ಮನೆಂಟ್ಲಿ ನಮ್ಮ ರೈತ ಕಾರ್ಮಿಕರ ಮಕ್ಕಳು ಮೆಡಿಕಲ್ ಓದೋ ಕನಸು ಬಿಟ್ಬಿಡಿ, ಆಸೆನೆ ಬಿಟ್ಬಿಡ್ಬೇಕು. ಯಾಕಂದ್ರೆ ಎಷ್ಟು ಜನ ಮಕ್ಕಳು ಕಂಪ್ಯೂಟರ್ ಗೊತ್ತು, ಕಂಪ್ಯೂಟರ್ ಅಲ್ಲಿ ಪರೀಕ್ಷೆ ಬರೆಯಕ್ಕೆ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನದ ಕಂಪ್ಯೂಟರ್ ಇದೆ, ಎಷ್ಟು ಜನದ ಇಂಟರ್ನೆಟ್ ಇದೆ, ಎಷ್ಟು ಸೆಂಟರ್ಸ್ ಅಲ್ಲಿ ಸಿಗುತ್ತೆ ಅಂತ. ಸೆಂಟರ್ಸ್ ಅಲ್ಲಿ ಸಿಗತ್ತೆ. ಇವತ್ತು ನೋಡಿ ಇಲ್ಲಿ ಈ CBT ಬಂತು ಅಂತ ಹೇಳಿದ್ರೆ ಒಂದು ಕಡೆ ಬಡವರೆಲ್ಲ ಎಲಿಮಿನೇಟ್ ಆಗ್ತಾರೆ, ಇನ್ನೊಂದು ಕಡೆ ಅಲ್ಲಿ ನಡೆಯೋ ಫ್ರಾಡ್ ಅನ್ನ ಪತ್ತೆ ಹಚ್ಚದ ಲೀಕ್ ಆಗಿದಿಲ್ಲ ಅಂತ ನೋಡಿ. ನಮ್ಮ ದೇಶದಲ್ಲಿ ರಾಮ ಭಕ್ತರು ಅಂತ ಕರ್ಕೊಳ್ಳೋರು ರಾಮನ ಹುಂಡಿಗೆ ಹಾಕಿದಂತ ದುಡ್ಡನ್ನೇ ಹೊಡಿತಾರೆ ಅಂತ ಹೇಳಿದ್ರೆ, ಇನ್ನು ಕಂಪ್ಯೂಟರ್ ಟೆಸ್ಟಿಂಗ್ ಅಲ್ಲಿ ಇನ್ ಏನೇನೋ ಗೊಂದಲಗಳಾಗ್ತದೆ, ನಂಬಕ್ಕಾಗ್ತದ ನಾವು ಎಂತ ದೂರ. ಅದಕ್ಕೆ ನೋಡಿ ಮಕ್ಕಳಲ್ಲಿ ಯಾಕೆ ಸಿಟ್ಟಿದೆ, ಆಕ್ರೋಶ ಇದೆ ಅಂದ್ರೆ ಇವ್ರಿಗೆ ಕೇಂದ್ರ ಸರ್ಕಾರಕ್ಕೆಲ್ಲ ಅರ್ಥ ಆಗ್ತದೆ. ಅವ್ರಿಗೆ ಒಬ್ಬೊಬ್ಬ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ, ನನ್ನ ಕಣ್ಣಾರೆ ನೋಡಿದ್ದೀನಿ. ನಮ್ಮ ಸ್ನೇಹಿತರ ಮಕ್ಕಳು ದಿನಕ್ಕೆ ಪಾಪ 14 ಗಂಟೆ 16 ಗಂಟೆ ಓದ್ತಾರೆ, ಹಗಲು ರಾತ್ರಿ
ಕನಿಷ್ಠ 3 ವರ್ಷ, ಫಸ್ಟ್ ಇಯರ್ PUC ಇಂದ ಶುರುವಾಗುತ್ತೆ. ಕೆಲವರಿಗೆ 10ನೇ ಕ್ಲಾಸಿಂದ ರೆಡಿ ಆಗ್ತಿದ್ದಾರೆ. 6ನೇ ಕ್ಲಾಸ್ ಇಂದ ಶುರು ಆಗ್ಬಿಡುತ್ತೆ ಸರ್. ಆರರಿಂದನಾ? ಕೆಲವು ಸ್ಕೂಲ್ಗಳಲ್ಲಿ ಇವತ್ತು 6ನೇ ಕ್ಲಾಸ್ ಇಂದಾನೇ ಇಂಟಿಗ್ರೇಟೆಡ್ ಅಂದ್ಬಿಟ್ಟು ಶುರು ಮಾಡ್ಬಿಡ್ತಾರೆ. ಹೌದಾ? ಇಡೀ 6ರಿಂದ 12th ವರೆಗೂ ಒಂದು ಪ್ಯಾಕೇಜ್ ಇವು ಇದು ಗೊತ್ತಿರಲ್ಲ ನನಗೆ. ಲಕ್ಷಾಂತರ ರೂಪಾಯಿಗೆ ಇವತ್ತು ನೀವ್ ಹೇಳ್ದಂಗೆ ಹರಾಜ್ ಆಗ್ತಿದೆ ನೋಡಿ, ಹಿಂಗಾಯ್ತು ನಮ್ಮ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಪಾಪ, ಎಷ್ಟು ವರ್ಷಗಳ ಶ್ರಮ. ಅದಕ್ಕೆ ನೋಡಿ ಬಹಳ ನೋವಾಗತ್ತೆ ನನಗೆ. 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಈ ಸಂದರ್ಭದಲ್ಲಿ ನಾನು ಆ ತೀರ್ಕೊಂಡಂತ ಮಕ್ಕಳ ಕುಟುಂಬದವರಿಗೆ, ಅವರ ತಂದೆ ತಾಯಿಗಳಿಗೆ, ಅವರ ಸ್ನೇಹಿತರಿಗೆ ನಾನು ನನ್ನ ತುಂಬು ಹೃದಯದ ಸಾಂತ್ವನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಯಾರು ನೀಟ್ ಎಕ್ಸಾಮ್ ನ ಬರೆದಿದ್ದಾರೆ, ಮುಂದೆ ಬರೀತಾರೆ, ಎಲ್ಲರಿಗೂ ನಾನು ಅಪೀಲ್ ಮಾಡ್ಕೊಳ್ಳೋದು, ದಯವಿಟ್ಟು ನೀವು ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆದ್ನಿ ಅಂತೇಳಿ ಜೀವ ಕಳ್ಕೊಂಬಿಡಿ. ದಯವಿಟ್ಟು, ಜೀವ ಬಹಳ ಅಮೂಲ್ಯ. ಡಾಕ್ಟರ್ ಸೀಟ್ ಸಿಗಬಹುದು, ಹೋಗ್ಬೋದು, ಬಿಟ್ಟಾಕಿ. ಅದು ಜೀವನದಲ್ಲಿ ಮಾಡ್ತಕ್ಕಂಥದ್ದು ಬೇಕಾದಷ್ಟಿದೆ, ಸಾಧಿಸೋದು ಬೇಕಾದಷ್ಟಿದೆ. ಅದಕ್ಕೆ ಬಹಳ ಜೀವಂತ ಉದಾಹರಣೆ ನಮ್ಮ ಜಂತರ್ ಮಂತರಿನ ಹುಡುಗರು. ನೋಡಿ, ನನಗನ್ಸತ್ತೆ ಇವತ್ತು ನಮ್ಮ ಮಕ್ಕಳು ಏನು 20-25 ವರ್ಷ ಸ್ಕೂಲು ಕಾಲೇಜಲ್ಲಿ ಕಲ್ತಿದಾರ ಪಾಠ, ಅದಕ್ಕಿಂತ 100 ಪಟ್ಟು ಅತ್ಯುತ್ತಮ ಪಾಠನ ಜಂತರ್ ಮಂತರ್ನ ಬೀದಿಗಳಲ್ಲಿ, ನಮ್ಮ ದೇಶದ ಬೀದಿಗಳಲ್ಲಿ ಮಕ್ಕಳು ಇವತ್ತು ಕಲಿತಾ ಇದ್ದಾರೆ. ಅರೆ ಹೋರಾಟದ ಬೀದಿನಲ್ಲಿ, ಹೋರಾಟಕ್ಕೆ ಸಾಗರಕ್ಕೆ ಧುಮುಕಿ ಅವರು ಈ ಹೋರಾಟದ ಸಾಗರದಲ್ಲಿ ಈಜುತ್ತಾ, ರಸ್ತೆನಲ್ಲಿ ಬೇರೆ ಸ್ನೇಹಿತರ ಜೊತೆಗೆ ಕೈ ಹಿಡಿದು ಹೋಗ್ತಾ ಜೀವನದ ಅತ್ಯುತ್ತಮ ಪಾಠನ ಕಲಿತಾ ಇದ್ದಾರೆ. ಆದ್ರೆ ನಾನು ಮಕ್ಕಳಿಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ, ಇದರಿಂದ ನೀವು ಫ್ರಸ್ಟ್ರೇಟ್ ಆಗಬೇಡಿ, ನೊಂದ್ಕೊಬೇಡಿ. ಇದು ನಾನು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ ನಾನು ಅಪೀಲ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಈ ಸಂದರ್ಶನದಲ್ಲಿ ಭಾಗಿಯಾದ್ರಿ ಸರ್, ನಿಮ್ಗೆ ಧನ್ಯವಾದಗಳು. ಸ್ನೇಹಿತರೆ, ಇದ್ರ ಬಗ್ಗೆ ಡೀಟೇಲ್ಡ್ ಆರ್ಟಿಕಲ್ ನ ನಾವು ಕೆಳಗಡೆ ಲಿಂಕ್ ಹಾಕ್ತಿವಿ. ದಯವಿಟ್ಟು ಈ ಆರ್ಟಿಕಲ್ ನ ನೀವು ಓದಬೇಕು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ, ಒಪಿನಿಯನ್ಸ್ ಇದೆ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸ್ತೀವಿ.